ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಇನ್ಸರ್ಟ್ ಅಲ್ಲಿ ಬರ್ತಕ್ಕಂಥ ಹೆಡರ್ ಅಂಡ್ ಫೂಟರ್ ಡೈಲಾಗ್ ಬಾಕ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದಪ್ಪ ಅಂದ್ರೆ ನಾನು ಲಿಂಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಹೈಪರ್ ಲಿಂಕ್ ಅಂದ್ರೆ ಏನು ಮತ್ತೆ ಬುಕ್ ಮಾರ್ಕ್ ಅಂದ್ರೆ ಏನು ಅಂತ ಹೇಳಿ. ಸೊ ಅದೇ ರೀತಿ ಇವತ್ತು ಏನಪ್ಪಾ ಅಂದ್ರೆ ತಮಗೆ ಹೇಳ್ತಾ ಇರೋದು ಕ್ಲಾಸ್ ಬಂದ್ಬಿಟ್ಟು ಹೆಡರ್ ಅಂಡ್ ಫೂಟರ್. ಸೊ ಈ ಹೆಡರ್ ಅಂಡ್ ಫೂಟರ್ನ ನಾವು ಎದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಕಾಮನ್ ಆಗಿ ಏನಪ್ಪಾ ಅಂದ್ರೆ ಸಮ್ ಪಾಯಿಂಟ್ಸ್ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಯೂಸಸ್ ಆಫ್ ಏನಪ್ಪಾ ಅಂದ್ರೆ ಹೆಡರ್ ಅಂಡ್ ಫೂಟರ್. ಸೊ ಹೆಡರ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಅಪಿಯರ್ಸ್ ಅಟ್ ದ ಟಾಪ್ ಆಫ್ ದ ಈಚ್ ಪೇಜ್. ಅಂದ್ರೆ ಪ್ರತಿಯೊಂದು ಪೇಜಿಂದ ಏನಪ್ಪಾ ಅಂದ್ರೆ ಟಾಪ್ ಸೈಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆಡರ್ ಅಂಡ್ ಫೂಟರ್ ನ ಯೂಸ್ ಮಾಡ್ತಾರೆ. ಲೈಕ್ ಮ್ಯಾಗಝಿನ್ಸ್ ನೋಡಿರ್ಬೋದು ತಾವು, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ ಮೇಲ್ಗಡೆ ಅಥವಾ ಕೆಳಗಡೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ತಮ್ಮದು ನೇಮ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೆಳಗಡೆ ಪೇಜ್ ನಂಬರ್ ಗಳನ್ನ ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಡಾಕ್ಯುಮೆಂಟ್ ಟೈಟಲ್. ಸೊ ಈ ಡಾಕ್ಯುಮೆಂಟ್ ಟೈಟಲ್ ಅಂದ್ರೆ ನಾನು ಬುಕ್ ಎದ್ದಿರ್ದಿದೆ ಕಂಪ್ಯೂಟರ್ ಕಾನ್ಸೆಪ್ಟ್ಸ್ ಅಂಡ್ ಸಿ ಪ್ರೋಗ್ರಾಮಿಂಗ್ ಇರ್ಬೋದು, ಅಥವಾ ಕಂಪ್ಯೂಟರ್ ಏನಪ್ಪಾ ಅಂದ್ರೆ ನೋಟ್ಸ್ ಇರ್ಬೋದು, ಅಥವಾ ಫಂಡಮೆಂಟಲ್ ಆಫ್ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಇರ್ತಕ್ಕಂಥದ್ದು. ಆ ರೀತಿ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಡಾಕ್ಯುಮೆಂಟ್ ಟೈಟಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಚಾಪ್ಟರ್ ಆರ್ ಸೆಕ್ಷನ್ ನೇಮ್. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ನೇಮ್ ಕೂಡ ಇರಬಹುದು, ಅಥವಾ ದಟ್ ಈಸ್ ರಿಲೇಟೆಡ್ ಟು ಸೆಕ್ಷನ್. ಯಾವುದೇ ಒಂದು ಬುಕ್ ಇದ್ರೆ ಆ ಚಾಪ್ಟರ್ ರಿಲೇಟೆಡ್ ಇರ್ಬೋದು, ಅಥವಾ ಏನಪ್ಪಾ ಅಂದ್ರೆ ಸೆಕ್ಷನ್ ಕೂಡ ಇರ್ತಕ್ಕಂಥದ್ದು. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ತಾವೇನಾದ್ರು ಪ್ರೊಜೆಕ್ಟ್ ಮಾಡ್ತಾ ಇದ್ರಿ ಅಥವಾ ಸೆಮಿನಾರ್ ಮಾಡ್ತಾ ಇದ್ರಿ ಅಂತ ಮೂಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಕಂಪ್ನಿ ನೇಮ್ ಅನ್ನ ತಾವು ಮೆನ್ಷನ್ ಮಾಡಬಹುದು. ಮತ್ತೆ ಕಂಪ್ನಿ ಏನಪ್ಪಾ ಅಂದ್ರೆ ಲೋಗೋ ಅನ್ನ ತೋತಕ್ಕಂಥದ್ದು. ಸೊ ಯಾವ್ದಾದ್ರು ಬೇರೆ ಕಂಪ್ನಿಗೆ ಸಬ್ಮಿಟ್ ಮಾಡ್ತಾ ಇದ್ರೆ ತಮ್ಮ ಪ್ರಾಜೆಕ್ಟ್ ಅನ್ನ, ಅಂತ ಮೂಮೆಂಟ್ ಅಲ್ಲಿ ಪ್ರಾಜೆಕ್ಟ್ ನೇಮ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಮಾಡ್ಬೋದು. ಸಾರಿ, ಕಂಪ್ನಿ ನೇಮ್ ಮತ್ತೆ ಕಂಪ್ನಿ ಲೋಗೋನ ಯೂಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಆಥರ್ ನೇಮ್. ಅಂದ್ರೆ ಯಾರು ಅದನ್ನ ಮಾಡ್ತಾ ಇದ್ದಾರೆ, ಆ ಬುಕ್ ಅನ್ನ ಯಾರು ಬರ್ದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಏನಪ್ಪಾ ಅಂದ್ರೆ ಆಥರ್ ನೇಮ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಡೇಟ್ ಅಂಡ್ ಟೈಮ್. ಸೊ ಡೇಟ್ ಅಂಡ್ ಟೈಮ್ ಅಂದ್ರೆ ಪ್ರೆಸೆಂಟ್ ಡೇಟ್ ಮತ್ತೆ ಪ್ರೆಸೆಂಟ್ ಟೈಮ್ ಅನ್ನ ಕೂಡ ನಾವು ಏನಪ್ಪಾ ಅಂದ್ರೆ ಹೆಡರ್ ಅಂಡ್ ಫೂಟರ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದೇ ರೀತಿ ಎಕ್ಸೆಟ್ರಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಯೂಸ್ ಆಫ್ ಹೆಡರ್. ಅಂಡ್ ನೆಕ್ಸ್ಟ್ ಒನ್ ಕಮ್ ಟು ಫೂಟರ್. ಸೊ ಫೂಟರ್ ಬಗ್ಗೆ ನಾವು ಏನೇನನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ, ಅಪಿಯರ್ಸ್ ಅಟ್ ದ ಬಾಟಮ್ ಆಫ್ ದ ಪೇಜ್. ಅಂದ್ರೆ ಮೇಲ್ಗಡೆ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತಿದೀವಪ್ಪ ಅಂದ್ರೆ ಹೆಡರ್ ಅಂತ ಹೇಳಿ ಕರಿತಿದ್ವಿ. ಅದೇ ರೀತಿ ಏನಪ್ಪಾ ಅಂದ್ರೆ ಕೆಳಗಡೆ ಬರ್ತಕ್ಕಂಥದ್ದನ್ನ ನಾವು ಏನಂತ ಕರಿತೀವಪ್ಪ ಅಂದ್ರೆ ಫೂಟರ್ ಅಂತ ಹೇಳಿ ಕರಿತೀವಿ. ಸೊ ಅದು ಎಲ್ಲಿ ಬರುತ್ತಪ್ಪ ಅಂದ್ರೆ ಫೂಟರ್ ಪೇಜಿಂದು ಬಾಟಮ್ ಸೈಡ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪೇಜ್ ನಂಬರ್. ಪೇಜ್ ನಂಬರ್ ಅನ್ನ ಮೆನ್ಷನ್ ಮಾಡೋ ಸಲುವಾಗಿ ಕೂಡ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಡಾಕ್ಯುಮೆಂಟ್ ವರ್ಜನ್ ಅವರ ಫೈಲ್. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಡಾಕ್ಯುಮೆಂಟ್ದು ವರ್ಜನ್ ಯಾವುದಿದೆ ಅಥವಾ ಫೈಲ್ ನೇಮ್ ಏನಿದೆ ಅಂತಕ್ಕಂಥದ್ದನ್ನ ಅದನ್ನು ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಫೂಟರ್ ಒಳಗಡೆ ಮೆನ್ಷನ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್. ಅಂದ್ರೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮೇಲ್ ಐ ಡಿ ಇರ್ಬೋದು, ಅಥವಾ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಅಥವಾ ನಮ್ಮ ಕಂಪ್ನಿದು ನೇಮ್ ಇರ್ಬೋದು, ಅದನ್ನ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಶೇರ್ ಮಾಡ್ತಕ್ಕಂಥದ್ದು ಎಕ್ಸೆಟ್ರಾ. ಸೊ ಲಾಸ್ಟ್ ಪಾಯಿಂಟ್ ಶುಡ್ ಬಿ, ಸೊ ಏನಿದೆಯಪ್ಪ ಅಂದ್ರೆ ಹೆಡರ್ ಅಂಡ್ ಫೂಟರ್ ಯೂಸ್ ಮಾಡೋದ್ರಿಂದ ನಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಸೇವ್ ದ ಟೈಮ್ ಬೈ ಆಟೋಮೆಟಿಕಲಿ ರಿಪೀಟಿಂಗ್ ಇನ್ಫಾರ್ಮೇಶನ್. ಎಕ್ಸಾಂಪಲ್ ಪೇಜ್ ನಂಬರ್ ಅಂಡ್ ಟೈಟಲ್ಸ್. ಅಂದ್ರೆ ನಾನು ಪ್ರತಿಯೊಂದು ಪೇಜ್ ಒಳಗಡೆ ಡಿಂಗ್ ಹಾಕೋದನ್ನ ಅಥವಾ ಪೇಜ್ ನಂಬರ್ ಹಾಕೋದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಟೈಮ್ ಸೇವ್ ಮಾಡುತ್ತೆ. ನಮ್ಗೆ ಒಂದೇ ಸರಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಮೆನ್ಷನ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಹೆಡರ್ ಅಂಡ್ ಫೂಟರ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಕಮ್ ಟು ಪ್ರಾಕ್ಟಿಕಲ್ ಸೆಕ್ಷನ್. ಸೊ ಹೆಡರ್ ಅಂಡ್ ಫೂಟರ್ ಎಲ್ಲಿ ಬರುತ್ತಪ್ಪ ಈ ಡೈಲಾಗ್ ಬಾಕ್ಸ್ ಅಂದ್ರೆ ಬಂದ್ಬಿಟ್ಟು ಸೊ ನೋಡಿ ಇನ್ಸರ್ಟ್ ಟ್ಯಾಬ್ ಅಲ್ಲಿ. ಯಾವ ಟ್ಯಾಬ್ ಅಂದ್ರೆ ಇನ್ಸರ್ಟ್ ಟ್ಯಾಬ್ ಇರುತ್ತೆ. ಇನ್ಸರ್ಟ್ ಟ್ಯಾಬ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಹೆಡರ್ ಅಂಡ್ ಫೂಟರ್. ಎಷ್ಟನೇದು ಇದೆಯಪ್ಪ ಡೈಲಾಗ್ ಬಾಕ್ಸ್ ಅಂದ್ರೆ 1 2 3 4 5. ಸೊ 5th ಡೈಲಾಗ್ ಬಾಕ್ಸ್. ಓಕೆ, ಅದನ್ನ ಯಾವ ರೀತಿ ನಾವು ಮೆನ್ಷನ್ ಮಾಡಬೇಕು ಅಂತಕ್ಕಂಥದ್ದು ನೋಡಿ. ಇದು ಪೇಜ್ ಇದೆ ಅಥವಾ ಏನಪ್ಪಾ ಅಂದ್ರೆ ತಮ್ಮದು ಮ್ಯಾಟರ್ ಇದೆ ಅನ್ಕೊಳ್ಳಿ. ಸೊ ಇದನ್ನ ಹೆಡರ್ ಅಂಡ್ ಫೂಟರ್ ನಾವು ಯಾವ ರೀತಿ ಅಪ್ಲೈ ಮಾಡ್ತಕ್ಕಂಥದ್ದು. ಈಗ ಟೋಟಲ್ ಏನಪ್ಪಾ ಅಂದ್ರೆ ನಾನು 100 ಪ್ಯಾರಾಗ್ರಾಫ್ ಅನ್ನ ತಗೊಂಡೆ. ಪೇಜಸ್ ಎಷ್ಟು ಆಗ್ತಾವ ನೋಡ್ರಿ ಇಲ್ಲಿ ಕೆಳಗಡೆ. ಓಕೆ, 12 ಪೇಜಸ್ ಅದು. ಟೋಟಲ್ ಎಷ್ಟಪ್ಪ ಅಂದ್ರೆ 12 ಪೇಜಸ್ ಆಗಿದ್ದಾವೆ. ಸೊ ಕಮ್ ಟು ಫಸ್ಟ್ ಪೇಜಿಗೆ ಬನ್ನಿ. ಯಾವಾಗ್ಲೂ ನೋಡ್ರಿ ಹೆಡರ್ ಅಂಡ್ ಫೂಟರ್ ಎಲ್ಲಿರುತ್ತಪ್ಪ ಅಂದ್ರೆ ಸೊ ದಿಸ್ ಸೈಡ್ ಅಪ್ ಸೈಡ್ ಇದೆ. ಪೇಜ್ ಮಾರ್ಜಿನ್ ಇದೆಲ್ಲ, ಟಾಪ್ ಆಫ್ ದ ಮಾರ್ಜಿನ್ ಅಲ್ಲಿ ಹೆಡರ್ ನೇಮ್ ಇರುತ್ತೆ, ಮತ್ತೆ ಬಾಟಮ್ ಆಫ್ ದ ಮಾರ್ಜಿನ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಫೂಟರ್ ಇರುತ್ತೆ. ಸೊ ಈಗ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಹೆಡರ್ ಅನ್ನ ತಗೋತೀವಿ. ಕ್ಲಿಕ್ ಆನ್ ಟೈಪ್ ಟೆಕ್ಸ್ಟ್ ಆಪ್ಷನ್. ಸೊ ಲೆಫ್ಟ್ ಸೈಡ್ ಇದೆ, ಲೆಫ್ಟ್ ಸೈಡ್ ಇದ್ದ ತಕ್ಷಣ ನೋಡಿ ಈಗ ಇಲ್ಲಿ ತಗೋತೀನಿ. ಸೊ ಏನಂತ ಮಾಡ್ತೀನಪ್ಪ ಅಂದ್ರೆ ಇದು ಕಂಪ್ಯೂಟರ್ ನೋಟ್ಸ್.
ಏನಿದೆಪ್ಪ ಅಂದರೆ ಕಂಪ್ಯೂಟರ್ ನೋಟ್ಸ್ ಅಂತ ಇದೆ, ಅಥವಾ ಏನಪ್ಪ ಅಂದರೆ ಇನ್ಪುಟ್ ಡಿವೈಸಸ್ ಅಂತ ಕೂಡ ತಗೋಬಹುದು. ಕಂಪ್ಯೂಟರ್ ನೋಟ್ಸ್ ಅಂತ ಕೊಡಿ ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಮೆನ್ಷನ್ ಮಾಡ್ತಕ್ಕಂಥದ್ದು. ಯಾವಾಗ ತಾವು ಹೆಡ್ರನ್ನ ತಗೋತೀರಾ ಅವಾಗ ಡಿಸೈನ್ ಅಂತಕ್ಕಂಥ ಆಪ್ಷನ್ನ ಬರುತ್ತೆ, ಡಿಸೈನ್ ಟ್ಯಾಬ್ ನೋಡಿ. ಯಾವಾಗ ತಾವು ಹೆಡರ್ ಸೆಕ್ಷನಲ್ಲಿ ಇರ್ತೀರಾ ಇದು ಡಿಆಕ್ಟಿವೇಟ್ ಆಗುತ್ತೆ. ತಮ್ಮ ಪೇಜಲ್ಲಿ ಅಥವಾ ಏನಾದರೂ ನೋಟ್ಸ್ ಇದ್ದರೆ ಅದು ಏನಾಗುತ್ತಪ್ಪ ಅಂದರೆ ಡಿಆಕ್ಟಿವೇಟ್ ಆಗುತ್ತೆ. ಅದೇ ರೀತಿ ತಾವು ಏನೇ ಚೇಂಜಸ್ ಮಾಡ್ಬೇಕಂದ್ರೂ ಕೂಡ ಈಗ ಇದಕ್ಕಾಗತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಹೆಡರ್ಕ ರಿಲೇಟೆಡ್ ಆಗುತ್ತೆ, ಇದಕ್ಕೇನು ಆಗಂಗಿಲ್ಲ. ಇದನ್ನ ನಾನು ಸೆಲೆಕ್ಟ್ ಮಾಡ್ಬೇಕಂತ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ, ಸೆಲೆಕ್ಟ್ ಆಗೋದಿಲ್ಲ. ಏನಕ್ಕೆ ಆಗಂಗಿಲ್ಲಪ್ಪ ಅಂದ್ರೆ ಪ್ರೆಸೆಂಟ್ ನಾವು ಎಲ್ಲಿದ್ದೀವಿ ಈಗ ಹೆಡರ್ ಸೆಕ್ಷನ್ ಅಲ್ಲಿ ಇದೀವಿ. ಅದೇ ನೀವು ಈ ಕಡೆ ಡಬಲ್ ಕ್ಲಿಕ್ ಮಾಡಿ, ಸೊ ಅವಾಗ ಇದು ಏನಾಗುತ್ತಪ್ಪ ಅಂದ್ರೆ ಡಿಆಕ್ಟಿವೇಟೆಡ್, ಇದನ್ನ ನಾವು ಏನೂ ಮಾಡ್ಲಕ್ ಆಗಂಗಿಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ಈ ಕಡೆ ಸೆಲೆಕ್ಟ್ ಡಿಸೆಲೆಕ್ಟ್ ಫಾಂಟ್ ಸೈಜ್ ಬಿಗ್ಗರ್ ಸ್ಮಾಲರ್ ಅದನ್ನ ಮಾಡ್ತಕ್ಕಂಥದ್ದು. ಸೊ ಬಂದ್ಬಿಟ್ರಿ ಈಗ ನೆಕ್ಸ್ಟ್ ಒನ್ ಕಮ್ ಟು ಹೆಡರ್, ಮತ್ತೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಡಿಸೈನ್ ಆಪ್ಷನ್ ನೋಡಿ ಮತ್ತೆ ಏನೇನಿದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಟೆಕ್ಸ್ಟ್ ಇದೆ, ತಮಗೆ ಎಲ್ಲಿ ಬೇಕಾಗಿದೆ ಲೆಫ್ಟ್ ಅಲ್ಲಿ ಬೇಕು ಲೆಫ್ಟ್ ಅಲ್ಲಿ ತಗೋಬಹುದು, ಅಥವಾ ಸೆಂಟ್ರಲ್ ಬೇಕು ಸೆಂಟ್ರಲ್ ತಗೋಬಹುದು, ಅಥವಾ ಮತ್ತೆ ಬೇರೆ ಕಡೆ ಬೇಕಾಗಿತ್ತಂದ್ರೂ ಕೂಡ ಬೇರೆ ಕಡೆ ಕೂಡ ತಗೊಳ್ತಕ್ಕಂಥದ್ದು, ಅಥವಾ ಹೆಡ್ಡಿಂಗ್ ಕೂಡ ತಗೊಳ್ತಕ್ಕಂಥದ್ದು. ತಮಗೆ ಹೆಡ್ಡಿಂಗ್ ಬೇಕಾಗಿದೆ ಸೆಂಟ್ರಲ್ ಅಂದ್ರೆ ಕೂಡ ಇಲ್ಲಿ ಕೂಡ ತಗೊಳ್ತಕ್ಕಂಥದ್ದು. ಓಕೆ, ಸೊ ಏನದಪ್ಪ ಅಂದ್ರೆ ಇದು ಕಂಪ್ಯೂಟರ್ ನೋಟ್ಸ್ ಅಂತ ಟೈಪ್ ಮಾಡಿದ್ದೀನಿ ನಾನು. ಅದೇ ರೀತಿ ಮತ್ತೆ ಬೇರೆ ಮಾಡ್ತಿದ್ರೆ ಅಂದ್ರೆ ಬೇರೆ ಕೂಡ ಮಾಡ್ತಕ್ಕಂಥದ್ದು. ಇದೇನೈತಪ್ಪ ಅಂದ್ರೆ ಸೊ ಅನದರ್ ಒನ್ CET ಅಲ್ಲಿ ಕೇಳಿದಾರೆ ನೋಡ್ರಿ, ಹೆಡರ್ ಅಂಡ್ ಫೂಟರ್ ಇಟ್ ವಿಲ್ ಅಪ್ಲೈ ಟು ಈಚ್ ಅಂಡ್ ಎವ್ರಿ ಪೇಜ್. ನಿಮ್ಮ ಹತ್ರ 100 ಪೇಜ್ ಇದ್ದಾವೆ, 1000 ಇದ್ದಾವೆ, 10,000 ಇದ್ದಾವೆ ಪೇಜಸ್. ಒಂದು ಫೈಲಲ್ಲಿ ಎಷ್ಟು ಪೇಜಸ್ ಇದ್ದಾವೆ, ಇಟ್ ವಿಲ್ ಅಪ್ಲೈ ಟು ಆಲ್ ಪೇಜಸ್. ಪ್ರತಿಯೊಂದು ಪೇಜಿಗೆ ಏನಾಗುತ್ತಪ್ಪ ಅಂದ್ರೆ ತಾವು ಎಲ್ಲಾದ್ರೂ ಒಂತೋಲಿ ಅಪ್ಲೈ ಮಾಡಿದ್ರಿ, ಒಂದು ಪೇಜಿಗೆ ಅಪ್ಲೈ ಮಾಡಿದ್ರಿ ಅಂದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಪ್ರತಿಯೊಂದು ಪೇಜಿಗೆ ಕೂಡ ಏನಾಗುತ್ತಪ್ಪ ಅಂದ್ರೆ ಅಪ್ಲೈ ಆಗುತ್ತೆ. ಸೊ ಇಟ್ ಈಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಫಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಹೆಡರ್ ಸೆಕ್ಷನ್. ಎಡಿಟ್ ಹೆಡರ್ ಇದೆ, ಮತ್ತೆ ಏನಾದರೂ ಎಡಿಟ್ ಮಾಡ್ತಿದ್ರೆ ಕರ್ಸರ್ ಅಲ್ಲಿ ಹೋಗುತ್ತೆ, ಅದನ್ನ ಬಿಟ್ಬಿಟ್ಟು ಬೇರೆ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಟೈಪ್ ಮಾಡ್ತಕ್ಕಂಥದ್ದು. ಸೊ ರಿಮೂವ್ ಹೆಡರ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈಗ ಅಲ್ಲಿಂದ ಹೋಗ್ಬಿಡುತ್ತೆ, ಮತ್ತೆ ಏನಾಗುತ್ತಪ್ಪ ಅಂದ್ರೆ ಹೋಗ್ಬಿಡುತ್ತೆ ಅದು. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಹೆಡರ್ ಸೆಕ್ಷನ್ ಇದೆ. ಅದೇ ರೀತಿ ಏನಿದೆಪ್ಪ ಅಂದ್ರೆ ಫೂಟರ್ ಸೆಕ್ಷನ್. ಫೂಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೂಡ ತಾವು ಟೈಪ್ ಅನ್ನ ಮಾಡ್ತಕ್ಕಂಥದ್ದು, ಅಥವಾ ಡೈರೆಕ್ಟ್ಲಿ ತಮಗೆ ಪೇಜ್ ನಂಬರ್ ಬೇಕಾಗಿದೆ ಪೇಜ್ 1. ಓಕೆ, ಸೊ ಇದು ಎದರ್ ರಿಲೇಟೆಡ್ ಇದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಮ್ದು ಅಡ್ರೆಸ್ ಅನ್ನ ಮೆನ್ಷನ್ ಮಾಡ್ತಕ್ಕಂಥದ್ದು. ಏನಿದೆ ಆ ಅಡ್ರೆಸ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಮೆನ್ಷನ್ ಮಾಡ್ತಕ್ಕಂಥದ್ದು. ABC ಸೆಕ್ಷನ್ ಅಂತ ಕೊಟ್ಟಿದ್ದೀನಿ, ಅಥವಾ ನಿಮ್ದು ಏನು ಅಡ್ರೆಸ್ ಇದೆ ಅದು ಅಡ್ರೆಸ್ ಅನ್ನ ತಾವು ಏನು ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು. ಪೇಜ್ ನಂಬರ್ 1 ಇದೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪೇಜ್ ನಂಬರ್ 2, ಪೇಜ್ ನಂಬರ್ 3. ಇಸ್ ಅಬೌಟ್ ಏನಪ್ಪ ಅಂದ್ರೆ ಫೂಟರ್. ಫೂಟರ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಬಾಟಮ್ ಆಫ್ ದ ಪೇಜ್ ಬರುತ್ತೆ, ಹೆಡರ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಟಾಪ್ ಆಫ್ ದ ಪೇಜ್ ಬರುತ್ತೆ. ಅದೇ ರೀತಿ ಫೂಟರ್ ಅಲ್ಲಿ ಕೂಡ ಮತ್ತೆ ಎಡಿಟ್ ಫೂಟರ್ ಮತ್ತೆ ರಿಮೂವ್ ಫೂಟರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪೇಜ್ ನಂಬರ್ ಇದೆ, ಟಾಪ್ ಆಫ್ ದ ಪೇಜ್ ಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಕ್ಲಿಕ್ ಮಾಡಿ ಟಾಪ್ ಆಫ್ ದ ಪೇಜಿಗೆ ಏನಾಗುತ್ತಪ್ಪ ಅಂದ್ರೆ ಇಟ್ ಶುಡ್ ಬಿ ಅಪ್ಲೈಡ್. ರೆಡ್ ಇದೆ ನೋಡಿ, ನೆಕ್ಸ್ಟ್ ಒನ್ 2. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ 3. ಈ ರೀತಿ ಏನು ಮಾಡ್ಬೋದಪ್ಪ ಅಂದ್ರೆ ತಾವು ಅಪ್ಲೈ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಪೇಜ್ ನಂಬರ್ಸ್ ಮತ್ತೆ ಬಾಟಮ್ ಬೇಕಪ್ಪ ಅಂದ್ರೆ ಬಾಟಮ್ ಕೂಡ ತಗೋಬಹುದು. ನೆಕ್ಸ್ಟ್ ಒನ್ ಪೇಜ್ ಮಾರ್ಜಿನ್ ಇದೆ, ಅಂದ್ರೆ ಲೆಫ್ಟ್ ಸೈಡಿಗೆ ಬೇಕಪ್ಪ ಅಂದ್ರೆ ತಮಗೆ ಲೆಫ್ಟ್ ಸೈಡಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಸೊ ಈ ರೀತಿ ಕರೆಂಟ್ ಪೊಸಿಷನ್ ಅಂದ್ರೆ ಎಲ್ಲಿದೆ ಅಂತ ತೋರಿಸ್ತಾ ಇದೆ, ಅದು ಕೂಡ ತಾವು ಏನು ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೊ ಫಾರ್ಮೆಟ್ ಪೇಜ್ ನಂಬರ್ ಅಂದ್ರೆ ಕ್ಲಿಕ್ ಮಾಡಿ ಈಗ ಸ್ಟಾರ್ಟಿಂಗ್ ಎಲ್ಲಿಂದ ಇದೆಯಪ್ಪ ಅಂದ್ರೆ ಲೈಕ್ ದಿಸ್ ಒನ್. -1 ಬೇಕಾಗಿದ್ರೆ -1 ಕೂಡ ತಗೋಬಹುದು. ABC ಸೆಕ್ಷನ್ ಬೇಕಾಗಿತ್ತಪ್ಪ ಅಂದ್ರೆ ABC ಕೂಡ ತಗೋಬಹುದು. ರೋಮನ್ ಲೆಟರ್ ಬೇಕಂದ್ರೆ ರೋಮನ್ ಕೂಡ ತಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ಓಕೆ. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ABCD ರನ್ ಆಗುತ್ತೆ. ಇಲ್ಲ ನಮಗೆ ಪೇಜ್ ನಂಬರೇ ಬೇಕಾಗಿದೆಯಪ್ಪ ಅಂದ್ರೆ ಮತ್ತೆ ಫಾರ್ಮೆಟ್ಗೆ ಹೋಗಿ ಇಲ್ಲೇ 1 2 3 ಅನ್ನ ತೋತಕ್ಕಂಥದ್ದು. ಸೊ ನನಗೆ ಯಾವುದು ಬೇಕಾಗಿಲ್ಲಪ್ಪ ಅಂದರೆ ರಿಮೂವ್ ಏನು ಬೇಕಪ್ಪ ಅಂದರೆ ಸೊ ಪೇಜ್ ನಂಬರ್ಸ್ ಅಂದರೆ ಈಸಿಲಿ ಏನಾಗುತ್ತಪ್ಪ ಅಂದರೆ ಅದು ಹೋಗ್ಬಿಡುತ್ತೆ. ಸೊ ಇಡೀ ಡಿಸೈನ್ ಟೇಬಲ್ ಕೂಡ ಎಷ್ಟು ಅದಾವೆ ನೋಡಿ, 1 2 3 4 5 6 ಅಂದರೆ 6 ಡೈಲಾಗ್ ಬಾಕ್ಸ್ ಇದ್ದಾವೆ. ಸೊ ಇದರಲ್ಲಿ 1 ಡೈಲಾಗ್ ಬಾಕ್ಸ್ ಶುಡ್ ಬಿ ನಾವು ಕಂಪ್ಲೀಟ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆ ರೀ, ಡೇಟ್ ಆ್ಯಂಡ್ ಟೈಮ್ ಇದೆ. ಸೊ ಈ ಡೇಟ್ ಆ್ಯಂಡ್ ಟೈಮ್ ಇದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅಂದರೆ ಸ್ಪೆಷಲಿ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ಈ ಡೇಟ್ ಆ್ಯಂಡ್ ಟೈಮನ್ನು ಬಂದ್ಬಿಟ್ಟು ಫೂಟರ್ ಸೆಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಫೂಟರ್ ಸೆಕ್ಷನ್. ಕ್ಲಿಕ್ ಮಾಡಿ ಡೇಟ್ ಆ್ಯಂಡ್ ಟೈಮನ್ನು ಇಷ್ಟು ಫಾರ್ಮೆಟ್ ಕೊಟ್ಟಿದ್ದಾರೆ ಅವರು, ಇದರಲ್ಲಿ ತಮಗೆ ಯಾವ ಫಾರ್ಮೆಟ್ ಬೇಕಾಗಿದೆ ಆ ಫಾರ್ಮೆಟನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ತಗೊಳ್ತಕ್ಕಂಥದ್ದು. ಜಸ್ಟ್ ಒಂದನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಅನ್ನಿ. ಅವಾಗ ಏನಾಗುತ್ತಪ್ಪ ಅಂದರೆ ಅದು ಬಂದು ಅಪ್ಲೈ ಆಗುತ್ತೆ ಡೇಟ್ ಆ್ಯಂಡ್ ಟೈಮ್. ಸೊ ಇಷ್ಟು ವೆರೈಟೀಸ್ ಆಫ್ ಡೇಟ್ ಆ್ಯಂಡ್ ಟೈಮ್ ಇದಾವೆ, ಇದರಲ್ಲಿ ಯಾವ್ದು ಬೇಕಾಗಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಟ್ ಶುಡ್ ಬಿ ಅಪ್ಲೈಡ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಕ್ವಿಕ್ ಪಾರ್ಟ್ಸ್ ಇದೆ. ಅಂದರೆ ಸೊ ಬೇರೆ ಏನಪ್ಪ ಅಂದರೆ ಟೈಪ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ಗಳು ಅದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ತಗೊಳ್ತಕ್ಕಂಥದ್ದು.
ಸೊ ಡಾಕ್ಯುಮೆಂಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಪೇಜ್ ಲೇಔಟ್ ಅಲ್ಲಿ ಪೇಜಲ್ಲಿ ಇನ್ಸರ್ಟ್ ಪೇಜ್ ಸೆಕ್ಷನ್ ಅಲ್ಲಿ ತಮಗೆ ಹೇಳಿದ್ದೆ ಇದ್ರ ಬಗ್ಗೆ. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಯಾವ್ದು ಬೇಕಾಗಿದೆ ಅದ್ರ ಮೇಲೆ ಏನಪ್ಪಾ ಅಂದ್ರೆ ತೋತಕ್ಕಂಥದ್ದು. ತಗೊಳ್ಳಿ ಇದನ್ನ. ಸೊ ಯಾವ್ದು ಬೇಕಾಗಿದೆ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಇನ್ಸರ್ಟ್ ಆಗುತ್ತೆ. ಮತ್ತೆ ಪಿಕ್ಚರ್ ಬೇಕಪ್ಪ ಅಂದ್ರೆ ಪಿಕ್ಚರ್ ತಗೋಬಹುದು, ಕ್ಲಿಪ್ ಆರ್ಟ್ ಬೇಕಪ್ಪ ಅಂದ್ರೆ ಕ್ಲಿಪ್ ಆರ್ಟ್ಗಳನ್ನ ಕೂಡ ತಗೊಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೇವಿಗೇಷನ್ ಡೈಲಾಗ್ ಬಾಕ್ಸ್. ಸೊ ಗೋ ಟು ಹೆಡರ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ತಮ್ಮ ಕರ್ಸರ್ ಮೇಲ್ಗಡೆ ಬರುತ್ತೆ. ಗೋ ಟು ಫುಟರ್ ಅಂದ್ರೆ ಕೆಳಗಡೆ ಫುಟರ್ಗೆ ಹೋಗುತ್ತೆ. ಪ್ರೀವಿಯಸ್ ಸೆಕ್ಷನ್ ಅಂದ್ರೆ ಹಿಂದ್ಗಡೆ ಬರ್ತೀರಾ. ನೆಕ್ಸ್ಟ್ ಸೆಕ್ಷನ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಸೊ ನೆಕ್ಸ್ಟ್ ಸೆಕ್ಷನ್ಗೆ ಹೋಗುತ್ತೆ. ಸೊ ಇಟ್ ಈಸ್ ಅಬೌಟ್ ಏನಪ್ಪಾ ಅಂದ್ರೆ ಇದು ದಿಸ್ ಒನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಆಪ್ಷನ್ ಡಿಫ್ರೆಂಟ್ ಫಸ್ಟ್ ಪೇಜ್ ಅಂದ್ರೆ ಬರೀ ಫಸ್ಟ್ ಪೇಜ್ ಅನ್ನ ಮಾತ್ರ ಏನ್ ಮಾಡುತ್ತಪ್ಪ ಅಂದ್ರೆ ಅದು ತೋರಿಸುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಸೊ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ಪೇಜ್ ಅಷ್ಟೇ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಶೋ ಮಾಡುತ್ತೆ ಮತ್ತೆ ಹೈಡ್ ಮಾಡುತ್ತೆ. ಸೊ ಆಡ್ ಪೇಜ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇಟ್ ಈಸ್ ಆಡ್ ಪೇಜ್ ಇದೆನಾ ಇವನ್ ಪೇಜ್ ಇದೆನಾ ಅದನ್ನ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಆಡ್ ಇದ್ದಲ್ಲಿ ಆಡ್ ಮೆನ್ಷನ್ ಮಾಡುತ್ತೆ, ಇವನ್ ಇದ್ದಲ್ಲಿ ಇವನ್ ಅನ್ನ ಮೆನ್ಷನ್ ಮಾಡುತ್ತೆ. ನೆಕ್ಸ್ಟ್ ಒಂದು ಶೋ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂದ್ರೆ ಇಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇದೆ ಡಾಕ್ಯುಮೆಂಟ್ ಬೇಕಿದ್ರೆ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಶೋ ಮಾಡ್ಕೋಬಹುದು, ಬೇಡಾಗಿತ್ತಪ್ಪ ಅಂದ್ರೆ ಮತ್ತೆ ಬಿಡ್ತಕ್ಕಂಥ. ಅದಕ್ಕೇನಪ್ಪಾ ಅಂದ್ರೆ ಇದು ಶೋ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಹೇಳಿ ಕರಿತೇವೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಹೆಡರ್ದು ಮಾರ್ಜಿನ್ ಅಂದ್ರೆ ನಿಮ್ಗೆ ಹೆಡರ್ ಸೊ ಎಷ್ಟು ಬೇಕಾಗಿದೆ ಅಷ್ಟು ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಜಿನ್ ಅನ್ನ ತಗೋತಕ್ಕಂಥದ್ದು. ಜಾಸ್ತಿ ಬೇಕಾಗಿತ್ತಪ್ಪ ಅಂದ್ರೆ ಜಾಸ್ತಿ ತಗೊಳ್ತಕ್ಕಂಥದ್ದು, ಅಥವಾ ಕಮ್ಮಿ ಬೇಕಾಗಿತ್ತಪ್ಪ ಅಂದ್ರೆ ಕಮ್ಮಿ ಕೂಡ ತಗೊಳ್ತಕ್ಕಂಥದ್ದು. ಸೊ ಈ ರೀತಿ ಏನಪ್ಪಾ ಅಂದ್ರೆ ತಮಗೆ ಡಿಫಾಲ್ಟ್ ಆಗಿ ಎಷ್ಟು ಬೇಕಾಗಿದೆ ಅಷ್ಟು ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಮೆನ್ಷನ್ ಅನ್ನ ಮಾಡ್ತಕ್ಕಂಥ. ಸೊ ಅದೇ ರೀತಿ ಫೋಟರ್ ಕೂಡ ಜಾಸ್ತಿ ಬೇಕಾಗಿದ್ರೆ ಜಾಸ್ತಿ ಕ್ಲಿಕ್ ಮಾಡಿ ಮಾರ್ಜಿನ್ ಮೇಲ್ಗಡೆ ಬರುತ್ತೆ, ಮತ್ತೆ ಸೊ ಕಮ್ಮಿ ಬೇಕಪ್ಪ ಅಂದ್ರೆ ಕಮ್ಮಿ ಕೂಡ ತಗೋಬಹುದು. ಸೊ ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಹೆಡರ್ ಅಂಡ್ ಫೋಟರ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಕ್ಲೋಸ್ ಹೆಡರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ. ಅಂಡ್ ಅನದರ್ ಒನ್ ಪಾಯಿಂಟ್, ಸೊ ಯಾವಾಗ ನೀವು ಹೆಡರ್ ಅಂಡ್ ಫೋಟರ್ ಅಲ್ಲಿ ಇರ್ತೀರಾ ಈ ಟೆಕ್ಸ್ಟಿಗೆ ಏನಾಗುತ್ತಪ್ಪ ಅಂದ್ರೆ ಸೆಲೆಕ್ಟ್ ಡಿಸೆಲೆಕ್ಟ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಡಿಆಕ್ಟಿವೇಟೆಡ್ ಇರುತ್ತೆ. ಯಾವಾಗ ನೀವು ಮತ್ತೆ ಈ ಕಡೆ ಬರ್ತೀರಾ ಸೊ ಟೆಕ್ಸ್ಟ್ ಬಲ್ಲಿ ಬರ್ತೀರಾ ಅವಾಗ ಏನಾಗುತ್ತಪ್ಪ ಅಂದ್ರೆ ಹೆಡರ್ ಅಂಡ್ ಫೋಟರ್ನ ತಾವು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಮತ್ತೆ ಇದೇನು ಮಾರ್ಜಿನ್ ಶೋ ಮಾಡಿದೆ, ನೀವೇನು ಮಾರ್ಜಿನ್ ಸೆಟಪ್ ಮಾಡ್ಕೊಂಡಿದ್ದೀರಾ ಟಾಪ್ ಮತ್ತೆ ಬಾಟಮ್ ಇರ್ತಕ್ಕಂಥದ್ದು, ದಿಸ್ ಮಾರ್ಜಿನ್ ಇಸ್ ರಿಲೇಟೆಡ್ ಟು ಹೆಡರ್ ಅಂಡ್ ಫೋಟರ್. ತಾವು ಏನೇ ಚೇಂಜಸ್ ಮಾಡಿದ್ರು ಕೂಡ ಹೆಡರ್ ಅಂಡ್ ಫೋಟರ್ ಈ ಮಾರ್ಜಿನ್ ಅಲ್ಲಿ ಚೇಂಜ್ ಆಗುತ್ತೆ. ಮತ್ತೆ ಈ ಮಾರ್ಜಿನ್ ಬಗ್ಗೆ ಡೀಟೇಲ್ ಒಳಗೆ ಪೇಜ್ ಲೇಔಟ್ ಒಳಗಡೆ ಏನ್ ಮಾಡ್ತೇನಪ್ಪ ಅಂದ್ರೆ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಏನಪ್ಪಾ ಅಂದ್ರೆ ಇನ್ಸರ್ಟ್ ಟ್ಯಾಬಲ್ಲಿ ಇರ್ತಕ್ಕಂಥದ್ದು ಹೆಡರ್ ಅಂಡ್ ಫೂಟರ್ ಬಗ್ಗೆ ರಿಲೇಟೆಡ್. ಸೊ ಮತ್ತೆ ಇದೇನಾಗುತ್ತಪ್ಪ ಅಂದ್ರೆ ಡಿಸೈನ್ ಟ್ಯಾಬ್ ಆ್ಯಡ್ ಆಗಿದೆ ನೋಡಿ. ಅಂದ್ರೆ ಏನಪ್ಪಾ ಅಂದ್ರೆ ಟೇಬಲ್ ಹಾಕಿದ ತಕ್ಷಣ ಏನಾಯ್ತಪ್ಪ ಅಂದ್ರೆ ಅವಾಗ ಎರಡು ಟ್ಯಾಬ್ ಬಂದು, ಪಿಕ್ಚರ್ ಅಲ್ಲಿ ಒಂದು, ಕ್ಲಿಪ್ ಆರ್ಟ್ ಅಲ್ಲಿ ಒಂದು, ಶೇಪ್ಸ್ ಅಂಡ್ ಸ್ಮಾರ್ಟ್ ಆರ್ಟ್ ಅಲ್ಲಿ ಒನ್ ಟ್ಯಾಬ್. ಸೊ ಇಷ್ಟು ಟ್ಯಾಬ್ಗಳು ಏನಾಗಿದಾವಪ್ಪ ಅಂದ್ರೆ ಇನ್ಸರ್ಟ್ ಆಗಿದಾವೆ. ಅದೇ ರೀತಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ದಿಸ್ ಒನ್ ಆಲ್ಸೋ ಡಿಸೈನ್ ಟ್ಯಾಬ್. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.